ಹಾಯ್ ಫ್ರೆಂಡ್ಸ್, ಒಂದು ಮನೆ ಕಟ್ಟುವಾಗ ಅದಕ್ಕೆ ಒಂದು ಬೇಸ್ ಬೇಕಾಗುತ್ತೆ, ಅಂದರೆ ಫೌಂಡೇಶನ್. ಆ ಥರನೇ ಸಂಖ್ಯಾ ಜ್ಯೋತಿಷ್ಯದಲ್ಲಿನೂ ಒಂದು ಬೇಸ್ ಇದೆ. ಇವತ್ತು ಅದು ಹೇಳಲಿಕ್ಕೆ ಹೋಗೋದು. ಅದಕ್ಕೆ ಮುಂಚೆ ನನ್ನ ಹೆಸರು ಸುನಿಲ್ ಪಾಠಕ್ ಅಂತ, ಆಸ್ಟ್ರಾಲಜರ್ ಮತ್ತು ನ್ಯೂಮರಾಲಜಿಸ್ಟು. ಸಂಖ್ಯಾ ಜ್ಯೋತಿಷ್ಯ ಇಲ್ಲಾಂದರೆ ನ್ಯೂಮರಾಲಜಿ, ಅದರಲ್ಲಿ ಬೇಸ್ ಆಫ್ ನ್ಯೂಮರಾಲಜಿ ಅದು ಇವತ್ತು ಹೇಳ್ತಾ ಇದೆ. ಒಂದದ್ದು ಶತ್ರು ಅಂದರೆ ಆ್ಯಂಟಿ ನಂಬರು 8. ಎರಡದ್ದು ಶತ್ರು 4, 6, 8, 9. ಮೂರು ನಂಬರ್ದು ಶತ್ರು 6. ಹಿಂದಿಯಲ್ಲಿ ಹೇಳುತ್ತೆ ಇದಕ್ಕೆ 36 ಕಾ ಆಂಕಡ. 4 ನಂಬರ್ದು ಶತ್ರು 9, 2. ಬ್ರ್ಯಾಕೆಟಲ್ಲಿ 4 ಮತ್ತು 8. ಈ ಬ್ರ್ಯಾಕೆಟಲ್ಲಿ ಏನಂತೆ ನಿಮಗೆ ಗೊತ್ತಾಗಬೇಕಾದ್ರೆ ಸಂಖ್ಯಾ ಜ್ಯೋತಿಷ್ಯ ಕಲಿಬೇಕಾಗುತ್ತೆ. 5ದ್ದು ಶತ್ರು ಯಾರೂ ಇಲ್ಲ. 6ದ್ದು ಶತ್ರು 3 ಮತ್ತು 9, ಬ್ರ್ಯಾಕೆಟಲ್ಲಿ 2. 7ದ್ದು ಶತ್ರು ಯಾರೂ ಇಲ್ಲ. 8ದ್ದು ಶತ್ರು 1, 2, 9, ಬ್ರ್ಯಾಕೆಟಲ್ಲಿ 4, 8. ಇನ್ನು ಕೊನೆಯದ್ದು ನಂಬರು 9. 9ದ್ದು ಶತ್ರು 2, 4, 6, 8, 9. ಇದು ಬೇಸ್ ಆಫ್ ನ್ಯೂಮರಾಲಜಿ. ಇದು ನಿಮಗೆ ಗೊತ್ತಾದರೆ ಇಲ್ಲಾಂದರೆ ತಿಳ್ಕೊಂಡ್ರೆ 25% ಸಂಖ್ಯಾ ಜ್ಯೋತಿಷ್ಯ ಇಲ್ಲಾಂದರೆ ನ್ಯೂಮರಾಲಜಿ ಕಳ್ಕೊಂಡಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋಗೆ ಕಾಣುವ.